ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಈ ಒಂದು ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಾಮಿನೈ ಮೃತಪಟ್ಟಿದ್ದಾರೆ ಅಂತ ಇರಾನ್ ಸರಕಾರಿ ಮಾಧ್ಯಮ ದೃಢಪಡಿಸಿದೆ ಅಂತ ಅಲ್ ಜಜೀರಾ ವರದಿ ಮಾಡ್ತಾ ಇರುವಂಥದ್ದು. ದಾಳಿಯಲ್ಲಿ ಅಯಾತುಲ್ಲಾ ಅಲಿ ಖಾಮಿನೈ ಪುತ್ರಿ, ಅಳಿಯ ಮತ್ತು ಮೊಮ್ಮಗ ಕೂಡ ಮೃತಪಟ್ಟಿದ್ದಾರೆ ಅಂತ ಇರಾನ್ ಸರಕಾರಿ ಮಾಧ್ಯಮಗಳು ಕೂಡ ಇವಾಗ ಮಾಧ್ಯಮ ಪ್ರಕಟಣೆ ತಿಳಿಸ್ತಾ ಇರುವಂಥದ್ದು. ಶನಿವಾರ ಬೆಳಗಿನ ಜಾವ ಖಾಮಿನೈ ಅವರು ತಮ್ಮ ಕಚೇರಿಯಲ್ಲಿ ತಮ್ಮ ನಿಯೋಜಿತ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹತ್ಯೆಯಾಗಿದೆ ಅಂತ ವರದಿ ಬಂದಿದೆ. ಖಾಮಿನೈ ಅವರ ಹತ್ಯೆಯ ಹಿನ್ನೆಲೆಯಲ್ಲಿ ಇರಾನ್ ಸರ್ಕಾರ 40 ದಿನಗಳ ಸಾರ್ವಜನಿಕ ಶೋಕಾಚರಣೆಯನ್ನು ಘೋಷಣೆ ಮಾಡಿದೆ ಅಂತ ಕೂಡ ಫಾಸ್ಟ್ ಸುದ್ದಿ ಸಂಸ್ಥೆ ವರದಿ ಮಾಡ್ತಾ ಇರುವಂಥದ್ದು. ಇದಲ್ಲದೆ ದಕ್ಷಿಣ ಇರಾನ್ನ ಶಾಲೆ ಮೇಲೆ ನಡೆದ ದಾಳಿಯಲ್ಲಿ ಕನಿಷ್ಠ 108 ಮಂದಿ ಮೃತಪಟ್ಟಿದ್ದು 24 ಪ್ರಾಂತ್ಯಗಳಲ್ಲಿ ಒಟ್ಟು 200 ಮಂದಿ ಮೃತಪಟ್ಟಿದ್ದಾರೆ ಅಂತ ಇರಾನ್ ಇವಾಗ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಸೊ ಇವೆಲ್ಲ ಯುದ್ಧ ಸಂಘರ್ಷಗಳ ನಡುವೆ ಚೀನಾ ದೊಡ್ಡ ಎಂಟ್ರಿಯನ್ನು ನಡೆಸ್ತಾ ಇದೆ ಎನ್ನುವಂತಹ ಸ್ಫೋಟಕ ಮಾಹಿತಿ ಕೂಡ ವರದಿ ಆಗ್ತಾ ಇರುವಂಥದ್ದು. ವಿಶ್ವ ಈಗ ಮತ್ತೊಂದು ಮಹಾಯುದ್ಧದ ಹೊಸ್ತಿಲಲ್ಲಿ ಬಂದು ನಿಲ್ತಾ ಇದೆಯಾ? ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಈಗ ಕೇವಲ 2 ದೇಶಗಳ ನಡುವೆ ಉಳಿತಾ ಇಲ್ಲ. ಈ ಯುದ್ಧದ ಕದನ ಕಣಕ್ಕೆ ಈಗ ಡ್ರ್ಯಾಗನ್ ರಾಷ್ಟ್ರ ಚೀನಾ ಕೂಡ ಎಂಟ್ರಿ ಕೊಟ್ಟಿದೆ. ಹೌದು, ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಚೀನಾ ಈಗ ಕೆಂಡ ಆಗ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಚೀನಾದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಇರಾನ್ ಮೇಲಿನ ಸರಣಿ ದಾಳಿಗಳಿಂದ ರೋಸಿ ಹೋಗಿರುವ ಚೀನಾ ಈಗ ನೇರವಾಗಿ ವಿಶ್ವಸಂಸ್ಥೆಯ ಕದ ತಟ್ಟಿರುವಂಥದ್ದು. ಚೀನಾ ರಾಯಭಾರಿ ನಾಗರಿಕರ ಸಾವು ನೋವಿನ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಕೂಡಲೇ ಯುದ್ಧವನ್ನ ನಿಲ್ಲಿಸಬೇಕೆಂದು ಒತ್ತಾಯಿಸಿದ್ದಾರೆ. ಚೀನಾ ನೀಡಿರುವ ಎಚ್ಚರಿಕೆ ಏನಂದ್ರೆ, ಒಂದು ವೇಳೆ ನೀವು ರೆಡ್ ಲೈನ್ ದಾಟಿದ್ರೆ ನಾವು ಸುಮ್ಮನೆ ಕೂರುವುದಿಲ್ಲ. ಅಂದ್ರೆ ಚೀನಾ ಕೂಡ ಯುದ್ಧಕ್ಕೆ ಸಿದ್ಧ ಎನ್ನುವ ಮುನ್ಸೂಚನೆಯನ್ನ ಬಹಿರಂಗವಾಗಿಯೇ ನೀಡಿದೆ. ಇರಾನ್ನ ಪ್ರತೀಕಾರದ ರಣತಂತ್ರವನ್ನ ಗಮನಿಸ ಹೋದ್ರೆ, ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹತ್ಯೆಯಾದ ನಂತರವೂ ಇರಾನ್ ಹಿಂದೆ ಸರಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇಸ್ರೇಲ್ನ ಸೇನಾ ಶಕ್ತಿಯನ್ನು ಕುಂದಿಸುವ ಇರಾನ್ ಈಗ ನೌಕಾನೆಲೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಕ್ಷಿಪಣಿ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಇರಾನ್ ಸೇನಾ ಸಂಸ್ಥೆಗಳು ಘೋಷಣೆ ಮಾಡಿಕೊಂಡಿದೆ. ಸೇನಾ ನೆಲೆಗಳ ಮೇಲೆ ಆಕ್ರಮಣ ಮಾಡುವ ಮೂಲಕ ಇಸ್ರೇಲ್ಗೆ ಮರೆಯಲಾರದ ಪೆಟ್ಟು ನೀಡಲು ಇರಾನ್ ರಣತಂತ್ರವನ್ನು ರೂಪಿಸ್ತಾ ಇದೆ. ಸ್ಥಳೀಯ ಪರಿಸ್ಥಿತಿ ಕಣ್ಣಾರೆ ಕಂಡಂತಹ ಸಾಕ್ಷ್ಯ ಆಧಾರದ ಮೇಲೆ ಗಮನಿಸುವಂತಹ ವಿಚಾರಗಳು, ಬಹರೈನ್ನ ಪನಾಮದಲ್ಲಿರುವ ಅಮೆರಿಕನ್ ನೌಕಾನೆಲೆಯ ಬಳಿ ಇರುವ ಪ್ರತ್ಯಕ್ಷದರ್ಶಿಗಳು ಹೇಳುವಂತಹ ಪ್ರಕಾರ ಪರಿಸ್ಥಿತಿ ಅತ್ಯಂತ ಭೀಕರವಾಗಿದೆ. ಆಕಾಶದಲ್ಲಿ ಸೈರನ್ಗಳ ಶಬ್ದ, ಬಿಲ್ಡಿಂಗ್ಗಳ ಮೇಲೆ ಅಪ್ಪಳಿಸುವಂತಹ ರಾಕೆಟ್ಗಳು, ಕ್ಷಿಪಣಿಗಳು ಜನರ ನಿದ್ದೆಗೆಡಿಸಿರುವಂಥದ್ದು. ಅಮೆರಿಕನ್ ನ್ಯಾವಿ ಬೇಸ್ ಗುರಿಯಾಗಿಸಿಕೊಂಡು ನಡೆದ ದಾಳಿಯಿಂದಾಗಿ ಸುತ್ತಮುತ್ತಲ ಕಟ್ಟಡಗಳಿಗೆ ಬೆಂಕಿ ಹೊತ್ತಿಕೊಂಡಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಉಪವಾಸದ ಸಮಯದಲ್ಲಿ ಜನರು ಈ ಭೀಕರ ದೃಶ್ಯಗಳನ್ನು ಕಣ್ಣಾರೆ ಕಂಡು ಆತಂಕಕ್ಕೆ ಒಳಗಾಗಿರುವಂಥದ್ದು. ಹಾಗಾದರೆ ಚೀನಾ ಈ ಯುದ್ಧಕ್ಕೆ ನೇರವಾಗಿ ಇಳಿಯುತ್ತಾ? ಅಮೆರಿಕ ಇಸ್ರೇಲ್ ಪರವಾಗಿ ನಿಂತರೆ ಇರಾನ್ ಪರವಾಗಿ ಚೀನಾ ಮತ್ತು ರಷ್ಯಾ ಕೈ ಜೋಡಿಸುತ್ತವೆ. ಒಂದು ವೇಳೆ ಅದೇ ಆದಲ್ಲಿ ಇದು 3ನೇ ಯುದ್ಧಕ್ಕೆ ನಾಂದಿಯಾಗುವುದರಲ್ಲಿ ಯಾವುದೇ ಸಂಶಯ ಬೇಡ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.